ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಎ ಸಿನಿಮಾ ರಿಲೀಸ್ಗೆ ಸಜ್ಜು. 1998ರಲ್ಲಿ ರಿಲೀಸ್ ಆದ ಎ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅನಿಸಿಕೊಂಡಿತ್ತು. ಸಿನಿಮಾನ ಮಾಡೋಕೆ ಎಲ್ಲರೂ ಪಾಲಿಸುತ್ತಿದ್ದ ಸಂಪ್ರದಾಯವನ್ನ ಬ್ರೇಕ್ ಮಾಡಿದ್ರು ಉಪೇಂದ್ರ. ಈ ಚಿತ್ರ ಈಗ ಮತ್ತೆ ರಿಲೀಸ್ ಆಗುತ್ತಿದೆ. ಮೇ 17ರಂದು ಸಿನಿಮಾ ಮರು ಬಿಡುಗಡೆ ಆಗ್ತಿದೆ. ಇದಕ್ಕೆ ಅಗತ್ಯವಿರೋ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ಉಪೇಂದ್ರ ಅವರು ಸದ್ಯ ಮಾತನಾಡಿದ್ದಾರೆ. ಒಂದು ಥಿಯೇಟರ್ನಲ್ಲಿ ಎ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ವಿ. ಆದರೆ ಈಗ ಬೇಡಿಕೆ ಹೆಚ್ಚಾಗಿರೋದ್ರಿಂದ 100 ಥಿಯೇಟರ್ನಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಜನರು ಸಿನಿಮಾ ನೋಡಬೇಕು ಅನ್ನೋದು ತಂಡದ ಉದ್ದೇಶ. ಎ ಅಂದರೆ ಏನು ಅನ್ನೋ ಪ್ರಶ್ನೆ ಅನೇಕರದ್ದು. ಇದಕ್ಕೆ ಉತ್ತರ ಸಿಕ್ಕಿದೆ. ಎ ಅಂದ್ರೆ ಅಡಲ್ಟ್ಸ್ ಅಂತ ಇಟ್ಟಿದ್ದು ನನ್ನ ಸ್ನೇಹಿತರು. ಈ ಟೈಟಲ್ನ 4 ಜನ ಬೇಡ ಅಂದ್ರು, 4 ಜನ ಬೇಕು ಅಂದ್ರು. ಸಾಕಷ್ಟು ಚರ್ಚೆ ಮಾಡಿ ಈ ಸಿನಿಮಾ ಟೈಟಲ್ ಇಟ್ಟಿದ್ದೆವು. ಸಿನಿಮಾ ನೋಡಿ ಎಲ್ಲರೂ ಫ್ಲಾಪ್ ಆಗಲಿದೆ ಎಂದು ಹೇಳಿದ್ರು. ಆದರೆ ನಮ್ಮ ಸಿನಿಮಾ ಹಂಚಿಕೆ ಮಾಡಿದ ಯಶ್ ರಾಜ್ ಅವರು ಇದು 100 ದಿನ ಓಡುತ್ತದೆ ಎಂದಿದ್ರು ಎಂದು ಹಳೆಯ ಘಟನೆ ನೆನಪಿಸಿಕೊಂಡ್ರು. ಇನ್ನು ಉಪೇಂದ್ರ ಅವರು ಗಣೇಶನ ಜೊತೆ ಚರ್ಚೆ ಮಾಡೋ ದೃಶ್ಯ ಒಂದಿದೆ. ಇದೇ ರೀತಿ ಅವರು ರಿಯಲ್ ಲೈಫ್ನಲ್ಲೂ ಮಾಡ್ತಾರಂತೆ. 40 ವರ್ಷದಿಂದ ನನ್ನ ಜೊತೆ ಗಣಪತಿಯ ಒಂದು ಫೋಟೋ ಇದೆ, ಅದು ಕೊನೆಯವರೆಗೂ ಇರುತ್ತೆ ಎಂದು ಉಪೇಂದ್ರ ಹೇಳಿಕೊಂಡಿದ್ದಾರೆ. 1998ರವರೆಗೆ ಉಪೇಂದ್ರ ಅವರು ಅತಿಥಿ ಪಾತ್ರ ನಿರ್ದೇಶನವನ್ನ ಮಾತ್ರ ಮಾಡ್ತಿದ್ರು. ಎ ಚಿತ್ರದಿಂದ ಅವರು ಹೀರೋ ಆದ್ರು. ಎ ಸಿನಿಮಾವನ್ನ ಉಪಿ ಎಂಟರ್ಟೈನ್ಮೆಂಟ್ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸಿನಿಮಾವನ್ನ ಯಶ್ ರಾಜ್ ಎಂಬುವವರು ವಿತರಣೆ ಮಾಡಿದ್ರು. ಕೇವಲ 1 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಸುಮಾರು 20 ಕೋಟಿ ಗಳಿಕೆ ಮಾಡಿತ್ತು ಎನ್ನಲಾಗಿದೆ.